ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ತುಮಕೂರು ಶೆಟ್ಟಿಹಳ್ಳಿ ಗ್ರಾಮ ಸುಮಾರು 500 ವರ್ಷಗಳ ಹಿಂದೆ ಇತಿಹಾಸವುಳ್ಳಂತಹ ಶ್ರೀ ಜನಮೇಜಯ ಮಹಾರಾಜ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ ಶೆಟ್ಟಿಹಳ್ಳಿ. ಪ್ರತಿಯೊಂದು ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದನೂ ಭಕ್ತಾದಿಗಳು ಬರ್ತಾರೆ ಸ್ವಾಮಿಗೆ ನೋಡೋಕ್ಕೆ. ಸುಣ್ಣ ಬಣ್ಣ ದೇವಾಲಯಕ್ಕೆ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸೇರಿಸಿ ಎಲ್ಲ ಒರೆಸ್ಕೊಟ್ಟಿರ್ತಾರೆ. ಅದಾದ ನಂತರ ಸ್ವಾಮಿಗೆ ಅಂದರೆ ಮೂಲ ವಿಗ್ರಹಕ್ಕೆ ಹೂವಿನ ಅಲಂಕಾರ ಮತ್ತು ವಿಳ್ಯದೆಲೆ ಅಲಂಕಾರ, ಒಡಮಾಲೆ ಅಲಂಕಾರ ಹಾಗೂ ತೇರಿಗೆ ನಮ್ಮ ಊರಿನ ಪತ್ತಿಡಿಯವರು ಅವರು ಬಂದು ಬಟ್ಟೆ ಎಲ್ಲ ಸುತ್ತಾರೆ. ಪ್ರತಿ ವರ್ಷ ಅವ್ರ ಮನೆ ಕಾರ್ಯಕ್ರಮನೇ ಅದು, ಬಟ್ಟೆ ಸುತ್ತಾರೆ. ಅದಾದಮೇಲೆ ಭಕ್ತಾದಿಗಳು ಕೆಲವು ಆರ್ಕೆ ಮಾಡ್ಕೊಂಡಿರ್ತಾರೆ. ಕೆಲವರು ಈ ಹೂವಿನ ಅಲಂಕಾರ ಮತ್ತು ಹಣ್ಣಿನ ಅಲಂಕಾರ, ಆಮೇಲೆ ಅವ್ರವ್ರು ಏನೇನು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಅವರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಸ್ವಾಮಿ ನೆರವೇರಿಸಿಕೊಟ್ಟಿರ್ತಾನೆ. ಅದನ್ನು ತೀರ್ಸೋಕ್ಕೋಸ್ಕರ ಅವರು ತಮ್ಮ ತಮ್ಮ ಕೈಲಾದ ಸೇವೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಏಪ್ರಿಲ್ ನಮಗೆ 30ನೇ ತಾರೀಕಿಂದ ಸೋಮವಾರ ಬೆಳಿಗ್ಗೆ ದ್ವಾದಶಿ ನಮ್ಮ ಶೆಟ್ಟಿಹಳ್ಳಿ ಗ್ರಾಮಸ್ಥರಿಂದ ದೇವರಿಗೆ ಪಂಚಾಮೃತ ಅಭಿಷೇಕ ಆಗುತ್ತೆ. ಅವತ್ತಿನ ಸಂಜೆ ಬಂದು ಅಂಕುರಾರ್ಪಣ ಪುಣ್ಯಾಹ ರಕ್ಷಾಬಂಧನ ಕಾರ್ಯಕ್ರಮ ಆಗುತ್ತೆ. ಅದಾದ ನಂತರ ಬೆಳಿಗ್ಗೆ ಮಂಗಳವಾರ ಬೆಳಿಗ್ಗೆ ತ್ರಯೋದಶಿ ಸ್ವಾಮಿಗೆ ಅಭಿಷೇಕ ಮತ್ತು ಧ್ವಜಾರೋಹಣ, ಆಮೇಲೆ ಉತ್ಸವಾದಿಗಳು ಇರುತ್ತೆ ಸಂಜೆ. ಅದಾದಮೇಲೆ ಬುಧವಾರ ಸ್ವಾಮಿಗೆ ಬೆಳಿಗ್ಗೆ ಸುಪ್ರಭಾತ ಸೇವೆ, ಪಂಚಾಮೃತ ಅಭಿಷೇಕ, ನೆಕ್ಸ್ಟ್ ಕಲ್ಯಾಣೋತ್ಸವ ಇರುತ್ತೆ. ಸಂಜೆನೂ ಕಲ್ಯಾಣೋತ್ಸವ. ಅದಾದ ನಂತರ ಗಜೇಂದ್ರ ಮೋಕ್ಷ ಆದಮೇಲೆ ಹಂಸವಾಹನ ಇರುತ್ತೆ. ಅದಾದ ಬೆಳಿಗ್ಗೆ ಗುರುವಾರ 2ನೇ ತಾರೀಕು ಗುರುವಾರ ಬೆಳಗ್ಗೆ 7 ಗಂಟೆಗೆ ಸ್ವಾಮಿಗೆ ದಶಾವತಾರ ಸುಪ್ರಭಾತ ರಾಮದೇವ್ರಿಗೆ ಹಾಗೂ ಆಂಜನೇಯ ಸ್ವಾಮಿಗೆ ಸುಪ್ರಭಾತ ಸೇವೆ ಇರುತ್ತೆ. ಅದಾದಮೇಲೆ ವಾಸುದೇವ ಶುದ್ಧಿ ಪುಣ್ಯಾಹ. ಅದಾದಮೇಲೆ ಭಕ್ತಾದಿಗಳು ಯಾರ್ಯಾರು ಅಭಿಷೇಕಕ್ಕೆ ಕೊಟ್ಟಿರ್ತಾರೋ ಅವ್ರದ್ದೆಲ್ಲ ಸಂಕಲ್ಪ ತಗೊಂಡು ಪಂಚಾಮೃತ ಅಭಿಷೇಕ ಮಾಡಿ ಸ್ವಾಮಿಗೆ ಆಂಜನೇಯ ಸ್ವಾಮಿಗೆ ಹೂವಿನ ಅಲಂಕಾರವನ್ನು ಮಾಡ್ತಾರೆ. ಅದಾದ ನಂತರ ಪ್ರಾಕಾರದಲ್ಲಿ ಯಾರ್ಯಾರು ಮಂಟಪಡಿ ಅಂದರೆ ಬೇರೆ ಬೇರೆ ಊರುಗಳಿಂದ ಅವರು ಪಾನಕ, ನೀರ್ಮಜ್ಜಿಗೆ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಅಲ್ಲಲ್ಲಿ ಸ್ವಾಮಿನ ಉತ್ಸವದೇವರ ಮೂರ್ತಿನ ಅಲ್ಲಲ್ಲಿ ಕೂರಿಸಿ ಅವರ ಸಂಕಲ್ಪ ತೊಗೊಂಡು ಒಂದೊಂದು ಮಂಗಳಾರತಿ ತೊಗೊಂಡು ಎಲ್ಲ ಮಂಟಪಡಿಗೂ ಹೋಗ್ಬಿಟ್ಟು ರಥದ ಮುಂಭಾಗದಲ್ಲಿ ಸುಮಾರು 12:15 ರಥದ ಮುಂಭಾಗದಲ್ಲಿ ನಾವು ಉತ್ಸವದೇವ್ರನ್ನ ತೊಗೊಂಡು ನಿಲ್ಲಿಸ್ತೀವಿ. ಅಲ್ಲಿ ಹೋಮ ಆಗುತ್ತೆ. ಆಂಜನೇಯನ ಮೂಲಮಂತ್ರ ಹೋಮ ಆದ ನಂತರ ಸ್ವಾಮಿನ 2 ಉತ್ಸವ ಮೂರ್ತಿನೂ ರಥದ ಮೇಲೆ ಬಿಗಿ ಮಾಡ್ತೀವಿ. ಗರುಡ ಬಂದು ಪ್ರದಕ್ಷಿಣೆ ಮಾಡಿದ ನಂತರ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಎನ್ನೋ ಮಂತ್ರಕೋಶದಿಂದ ರಥಾರೋಹಣ ಮಾಡಲಾಗುತ್ತದೆ. ಭಕ್ತಾದಿಗಳು, ಊರಿನ ಗ್ರಾಮಸ್ಥರು, AC DC ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ರಥಾರೋಹಣ ಕಾರ್ಯಕ್ರಮ ಆಗುತ್ತೆ. ಮಾನ್ಯ ದಿನ ಬಂದು ಬ್ರಹ್ಮರಥೋತ್ಸವ ಆದ ನಂತರ ಮಾನ್ಯ ದಿನ ಗೊಂಬೆ ತೀರ್ ಅಂತ ಮಾಡ್ತೀವಿ, ಅಂದರೆ ಚಿಕ್ಕದ ರಥ. ಅದಾದಮೇಲೆ ಮಧ್ಯಾಹ್ನ ಸುಮಾರು ಒಂದು 150ರಿಂದ 200 ಉತ್ಸವಗಳಿರ್ತವೆ. ನಾವೇನು ಮಾಡ್ತೀವಿ, ಒಂದೊಂದು ಸತಿಗೆ 20 ಉತ್ಸವನ ರಾಮ ಮಂದಿರದ ಹತ್ರ ಕಳಿಸ್ಕೊಡ್ತೀವಿ. ಅದಾದಮೇಲೆ ಸಂಜೆ ವಾಹನ ಇರುತ್ತೆ. ಹೀಗೆ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ. 5ನೇ ತಾರೀಕು ಬಂದು ನಮ್ಮನೆ ಕಾರ್ಯಕ್ರಮ ಶೈನೋತ್ಸವ ಅಂತ. ರಾಮರಿಗೆ ಮದುವೆ ಆಯಿತು, ಯಾತ್ರಾದಾನ ಮಾಡಿದ್ರು, ಸುಸ್ತಾಯಿತು, ಶೈನೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ ಅಮ್ಮನವ್ರ ತೊಡೆ ಮೇಲೆ ರಾಮದು ಮಲಗಿರೋ ಕಾರ್ಯಕ್ರಮ. ಅದೇ ದಿನ ಆಂಜನೇಯಗೆ ವಿಶೇಷ ಅಲಂಕಾರ ಮಾಡ್ತಾ ಇದ್ದೀವಿ. ತುಂಬ ಇತಿಹಾಸ ಉಳ್ಳಂತಹ ದೇವಾಲಯ. ಸುಮಾರು ಬೆಂಗಳೂರು, ಮೈಸೂರು, ತಿಪ್ಟೂರು, ಅರಸೀಕೆರೆ, ಈ ಕಡೆ ಚನ್ನರಾಯಪಟ್ಟಣ, ಈ ಕಡೆ ಭಕ್ತಾದಿಗಳು ಹಲವಾರು ಇದ್ದಾರೆ. ಇದಕ್ಕೆ ಭಾಳ ಸುಮಾರು ಜನ ಇದ್ದಾರೆ ಭಕ್ತಾದಿಗಳು. ಬಂದು ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ತೀರ್ಥ ಪ್ರಸಾದ ತೊಗೊಂಡು ಹೋಗ್ತಾರೆ. ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.